ಇದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಮತ್ತೆ ಆರಂಭ ಆಗಿದೆ. ಸ್ವಲ್ಪ ಕಾಲ ಮುಂದೂಡಿದ್ರಲ್ಲ, ಈಗ ಮತ್ತೆ ವಿಚಾರಣೆ ಶುರುವಾಗಿದೆ. ಸ್ನೇಹಮಯಿ ಕೃಷ್ಣ ಖಾಸಗಿ ದೂರು ವಿಚಾರಣೆ ಶುರುವಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕೊಂಚ ಕಾಲ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಈಗ ಮತ್ತೆ ವಿಚಾರಣೆ ಆರಂಭವಾಗಿದೆ. ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತಹ ಖಾಸಗಿ ದೂರಿನ ವಿಚಾರಣೆ ಇದು. ಯಾವುದೇ ಕ್ಷಣದಲ್ಲಾದರೂ ಕೂಡ ತೀರ್ಪು ನೀಡುವ ಸಾಧ್ಯತೆ ಇದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈಗ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬರುತ್ತಾ, ವಿರುದ್ಧವಾಗಿ ಬರುತ್ತಾ ಅನ್ನುವಂಥದ್ದು. ಸ್ನೇಹಮಯಿ ಕೃಷ್ಣ ಅವರ ಖಾಸಗಿ ದೂರಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇತ್ತು. ಸ್ವಲ್ಪ ಸಮಯದ ಕಾಲವನ್ನು ಕೂಡ ತೆಗೆದುಕೊಂಡ್ರು ಜಡ್ಜ್. ಅಂದ್ರೆ ಇದನ್ನ BNSS ಅಡಿಯಲ್ಲಿ ವಿಚಾರಣೆ ಮಾಡಬೇಕಾ ಅಥವಾ IPC ಸೆಕ್ಷನ್ ರೀತಿಯಲ್ಲಿ ವಿಚಾರಣೆ ಮಾಡಬೇಕಾ ಅನ್ನುವಂಥ ಒಂದಷ್ಟು ಗೊಂದಲ ಇತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಬೇಕಿದೆ ಅಂತ ಸ್ವಲ್ಪ ಬ್ರೇಕ್ ಅನ್ನ ತೆಗೆದುಕೊಂಡಿದ್ರು. ಅದರ ಮಧ್ಯದಲ್ಲಿ ಈಗ ತಿಳಿದುಕೊಂಡು ಬಂದಿದ್ದಾರೆ ಏನ್ ಮಾಡಬೇಕು, ಏನ್ ಕತೆ ಅಂತ. ಈಗ ಮತ್ತೆ ವಾದ ಇದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆಗಿದೆ. ಈಗ ಆದೇಶವನ್ನ ಬರೆಸ್ತಾ ಇದ್ದಾರೆ. ಅಂದ್ರೆ ಏನ್ ಆದೇಶ ಬರುತ್ತೆ, ಏನ್ ತೀರ್ಪು ಬರುತ್ತೆ ಅನ್ನುವಂತ ಕುತೂಹಲ ಈಗ ರಾಜ್ಯದ ಇಡೀ ಜನತೆಗೂ ಕೂಡ ಇದೆ. ಅಂದ್ರೆ ರಾಜ್ಯದಾದ್ಯಂತ ಎಲ್ಲರೂ ಕೂಡ ಇದರ ತೀರ್ಪಿನತ್ತನೇ ಚಿತ್ತವನ್ನ ನೆಟ್ಟಿದ್ದಾರೆ. ನಿನ್ನೆ ಹೈಕೋರ್ಟ್ ಅಲ್ಲಿ ತೀರ್ಪು ಬಂತು. ಅಂದ್ರೆ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ವಿಚಾರಣೆ ನಡೆಸಬೇಕು ಅಥವಾ ಪ್ರಾಸಿಕ್ಯೂಷನ್ಗೆ ಒಳಪಡಿಸಬೇಕು ಅನ್ನುವಂತ ಅನುಮತಿ ಏನು ಕೊಟ್ಟಿದ್ರಲ್ಲ, ಅದು ಸರಿಯಾಗಿದೆ ಅಂತೇಳಿ ಹೈಕೋರ್ಟ್ ಆ ಒಂದು ಆದೇಶವನ್ನು ಎತ್ತಿ ಹಿಡಿದಿತ್ತು. ಈಗ ಒಂದಷ್ಟು ತಡೆ ಇತ್ತಲ್ವಾ ಈ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ. ಸಿದ್ದರಾಮಯ್ಯನವರು ರಿಟ್ ಅರ್ಜಿ ಹಾಕೊಂಡಿದ್ರಿಂದ ಒಂದಷ್ಟು ಕಾಲ ತಡೆ ಇತ್ತು, ರಿಲೀಫ್ ಕೂಡ ಇತ್ತು. ಆದ್ರೀಗ ಆ ತಡೆ ಎಲ್ಲದೂ ಕೂಡ ಬಿದ್ದಿದೆ, ಸರಿ ಹೋಗಿದೆ. ಹಾಗಾಗಿ ಅದರ ಬಳಿಕ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಶುರುವಾಗಿತ್ತು. ಸ್ವಲ್ಪ ಕಾಲ ಅದಕ್ಕೆ ಸಂಬಂಧಪಟ್ಟಂತೆ BNSS ತೆಗೆದುಕೊಳ್ಬೇಕಾ ಅಥವಾ IPC ಸೆಕ್ಷನ್ ಪ್ರಕಾರವಾಗಿ ನೋಡ್ಬೇಕಾ ಅಂತ ತಿಳಿದುಕೊಳ್ಳೋದಕ್ಕೆ ಅಂತ ಸಮಯವನ್ನ ತೆಗೆದುಕೊಂಡಿದ್ರು. ಸದ್ಯಕ್ಕೆ ಆದೇಶ ಬರೆಸ್ತಾ ಇದ್ದಾರೆ ಗಜಾನನ ಭಟ್ ಅವರು, ಸಂತೋಷ್ ಗಜಾನನ ಭಟ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಬರೆಸ್ತಾ ಇದ್ದಾರೆ. ಏನ್ ಆದೇಶ ಬರುತ್ತೆ ಹಾಗಾದ್ರೆ, ಅದು ಈಗ ಸದ್ಯಕ್ಕೆ ಕುತೂಹಲವನ್ನ ಕೆರಳಿಸ್ತಾ ಇದೆ. CM ಸಿದ್ದರಾಮಯ್ಯನವರ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧ ಖಾಸಗಿ ದೂರು ದಾಖಲಾಗಿತ್ತಲ್ಲ, ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಂತಹ ಆ ಒಂದು ದೂರು ರಾಜ್ಯದಾದ್ಯಂತ ಕೂಡ ಸಂಚಲನವನ್ನ ಹುಟ್ಟು ಹಾಕಿತ್ತು. ಸಿದ್ದರಾಮಯ್ಯನವರ ವಿರುದ್ಧ ಕೇಳಿಬಂದಂತ ಗಂಭೀರ ಆರೋಪ, ಅಂದ್ರೆ ಅವರ ಪತ್ನಿ ಸೈಟ್ ವಿಚಾರದಲ್ಲಿ ಕೇಳಿಬಂದಂತ ಆರೋಪ ಇದು. ಏನಾಗಬಹುದು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ, ಅವರ ವಿರುದ್ಧ ತನಿಖೆ ಆಗುತ್ತಾ, ಎಲ್ಲ ಸಾಕಷ್ಟು ಪ್ರಶ್ನೆಗಳಿದ್ವು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ಆರಂಭ ಆಗಿದೆ. ಸದ್ಯಕ್ಕೆ ಜಡ್ಜ್ ಸಂತೋಷ್ ಗಜಾನನ ಭಟ್ ಏನಿದ್ದಾರೆ ಆದೇಶವನ್ನ ಬರೆಸ್ತಾ ಇದ್ದಾರೆ. ಆದೇಶದಲ್ಲಿ ಏನ್ ಪ್ರಕಟ ಆಗಬಹುದು, ಸಿದ್ದರಾಮಯ್ಯನವ್ರನ್ನ ತನಿಖೆಗೆ ಒಳಪಡಿಸೋದಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಈಗಾಗಲೇ ಹೈಕೋರ್ಟ್ ಕೂಡ ಈ ತೀರ್ಪನ್ನ ಆದೇಶವನ್ನ ಎತ್ತಿ ಹಿಡಿದಿದೆ. ಅಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಒಳಪಡಿಸೋದಕ್ಕೆ ಕೊಟ್ಟಿರುವಂತ ಅನುಮತಿ ಸರಿಯಾಗಿದೆ ಅಂತ. ಹೀಗಾದ್ರೆ ಸಿದ್ದರಾಮಯ್ಯನವರ ಪರವಾಗಿ ಬರುತ್ತಾ ತೀರ್ಪು ಇಲ್ಲಿ? ಅಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ನಡೀತಾ ಇರುವಂತ ಈ ವಿಚಾರಣೆ ಏನಿದೆ ಹೊರ ಬಂತು ಅಂತ ಅಂದ್ರೆ, ಅಥವಾ ಇವರಿಗೆ ತನಿಖೆ ಆಗ್ಲೇಬೇಕು ಅಂತ ಅಂದ್ರೆ FIR ದಾಖಲಾಗುವಂತ ಸಾಧ್ಯತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಇರ್ಬೋದು, ಅದೇ ರೀತಿಯಾಗಿ ಸಿದ್ದರಾಮಯ್ಯನವರ ಬೆಂಬಲಿಗರಿರ್ಬೋದು, ಇಡೀ ರಾಜ್ಯದ ಜನತೆನೇ ಈ ಒಂದು ತೀರ್ಪಿನತ್ತ ಚಿತ್ತವನ್ನ ನೆಟ್ಟಿದೆ. ಏನಾಗಬಹುದು ಇವತ್ತಿನ ತೀರ್ಪು ಅಂತ. ಸದ್ಯಕ್ಕೆ ಈಗ ಜಡ್ಜ್ ಸಂತೋಷ್ ಗಜಾನನ ಭಟ್ ಏನಿದ್ದಾರೆ ಆದೇಶವನ್ನ ಬರೆಸ್ತಾ ಇದ್ದಾರೆ. ಆ ಆದೇಶದಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಬಹುದು, IPC ಸೆಕ್ಷನ್ 17A ಅಡಿ ಅದರ ಪ್ರಕಾರವಾಗಿ ತೆಗೆದುಕೊಳ್ತಾರ, ಅಥವಾ BNSS 218 ಅದರ ಪ್ರಕಾರವಾಗಿ ತನಿಖೆನ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ಏನಾಗುತ್ತೆ ಹಾಗಾದ್ರೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ? ಸ್ವಲ್ಪ ಕಾಲ ಬ್ರೇಕ್ ತೆಗೆದುಕೊಂಡಿದ್ರು ಅಥವಾ ಮುಂದೂಡಿದ್ರು ವಿಚಾರಣೆಯನ್ನ. ಇದಾದ ಬಳಿಕ ತೀರ್ಪನ್ನ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಇವತ್ತೇ ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಹೊರಬರುತ್ತಾ ಅನ್ನುವಂಥ ಕುತೂಹಲ ಏನಿತ್ತು, ಈಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗಬಹುದು. ಈಗಾಗಲೇ ಹೈಕೋರ್ಟ್ನಿಂದ ಒಂದು ತೀರ್ಪು ಬಂದಿದೆ.
ಆ ತೀರ್ಪನ್ನ ಆಧಾರವಾಗಿಟ್ಕೊಂಡು ಇಲ್ಲಿ ವಿಚಾರಣೆ ಕೂಡ ಆಗಿದೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಏನಿದ್ದಾರೆ ಲಕ್ಷ್ಮಿ ಅಯ್ಯಂಗಾರ್ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ವಾದ ಮಂಡಿಸಿದ್ದಾರೆ. ಹೈಕೋರ್ಟ್ ತೀರ್ಪು ಕೊಟ್ಟಿರೋದು ಹೀಗಿದೆ ನೋಡಿ ಅಂತ ಪ್ರತಿಯನ್ನ ತೋರಿಸಿದ್ದಾರೆ. ಆ ಅಂಶಗಳು ಜೊತೆಗೆ ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತ ದೂರಿನ ಪ್ರತಿ ಇದೆಲ್ಲವನ್ನ ಕೂಡ ಆಧಾರವಾಗಿ ಇಟ್ಕೊಂಡು ಇವತ್ತು ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರು ಆದೇಶವನ್ನ ಅಥವಾ ತೀರ್ಪನ್ನ ಪ್ರಕಟ ಮಾಡ್ತಾರೆ. ಹಾಗಾದ್ರೆ ತೀರ್ಪು ಏನಾಗಬಹುದು? ಸಿದ್ದರಾಮಯ್ಯನವರು ತನಿಖೆಗೆ ಒಳಪಡಬೇಕು ಅನ್ನುವಂತ ಆದೇಶ ಬಂತು ಅಂದ್ರೆ ಅಲ್ಲಿ FIR ಕೂಡ ದಾಖಲಾಗುತ್ತೆ. ಹಾಗಾದ್ರೆ FIR ಇವತ್ತೇ ದಾಖಲಾಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ದಾಖಲಾಯಿತು ಅಂತ ಅಂದ್ರೆ ತನಿಖೆ ಫೇಸ್ ಮಾಡಬೇಕಾಗುತ್ತೆ. ಈಗ ಆದೇಶವನ್ನ ಬರೆಸ್ತಾ ಇದ್ದಾರೆ. ಆ ಆದೇಶದಲ್ಲಿ ಏನೆಲ್ಲ ಅಂಶಗಳು ಬರಬಹುದು ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಒಂದ್ ವೇಳೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗ್ಲೇಬೇಕು. ಈಗ ಸದ್ಯಕ್ಕೆ ರಾಜ್ಯಪಾಲರು ತನಿಖೆಗೆ ಆದೇಶ ಕೊಟ್ಟಿರೋದು ಕೂಡ ಸರಿಯಾಗಿದೆ ಅಂತ ಹೈಕೋರ್ಟ್ ಹೇಗೆ ಆದೇಶವನ್ನ ಎತ್ತಿ ಹಿಡಿತೋ ಅದೇ ರೀತಿಯ ಆದೇಶ ಇಲ್ಲೂ ಕೂಡ ಬಂತು ಅಂದ್ರೆ ತನಿಖೆಯನ್ನು ಫೇಸ್ ಮಾಡಬೇಕಾಗುತ್ತೆ, FIR ದಾಖಲಾಗುತ್ತೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇನ್ ತನಿಖೆಗಳಿರುತ್ತೋ ಅದೆಲ್ಲವನ್ನ ಕೂಡ ಸಿದ್ದರಾಮಯ್ಯನವರು ಫೇಸ್ ಮಾಡಬೇಕಾಗುತ್ತೆ. ಅವ್ರು ಮಾತ್ರ ಅಲ್ಲ, ಅವರ ಪತ್ನಿ ಕೂಡ ಫೇಸ್ ಮಾಡಬೇಕಾಗುತ್ತೆ. ಮೂಲ ಇರೋದೇ ಅಲ್ಲಿ ಅವರ ಪತ್ನಿ ಹೆಸರಲ್ಲಿ ಅವರಿಗೆ ಏನ್ ಸೈಟ್ ಹಂಚಿಕೆ 14 ಅಕ್ರಮ ಸೈಟ್ ಹಂಚಿಕೆ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಏನಿದೆಯಲ್ಲ, ಹಾಗಾಗಿ ಇಬ್ರು ಕೂಡ ತನಿಖೆ ಫೇಸ್ ಮಾಡಬೇಕಾಗುತ್ತೆ. ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸಿದ್ದರಾಮಯ್ಯನವರು ಯಾವುದಕ್ಕೂ ಸೈನ್ ಹಾಕಿಲ್ಲ ಅನ್ನುವಂಥ ಅಂಶ ಇದೆ. ಅದರ ಪರವಾಗಿನೇ ಮನು ಸಿಂಘ್ವಿ ಅವರು ವಾದ ಮಾಡಿದ್ದಾರೆ. ಹಾಗಿದ್ರೂ ಕೂಡ ಇಲ್ಲಿ ಆ ಸಮಯದಲ್ಲಿ ಸಿದ್ದರಾಮಯ್ಯನವರು ಅಲ್ಲಿ ಇದ್ರಲ್ಲ, ಅವರು ಸದಸ್ಯತ್ವವನ್ನ ಪಡೆದುಕೊಂಡಿದ್ರಲ್ಲ, ಅವರ ಮೇಲೆ ಬಂದಿರುವಂತ ಆರೋಪ ಏನಿದೆ, ಅವರ ಪತ್ನಿಯ ಮೇಲೆ ಬಂದಿರುವಂತ ಆರೋಪ ಏನಿದೆ, ಎರಡಕ್ಕೂ ಕೂಡ ಸಿದ್ದರಾಮಯ್ಯನವರು ಅಲ್ಲಿ ಸಂಬಂಧಪಟ್ಟಂತ ವ್ಯಕ್ತಿಯೇ. ಹಾಗಾಗಿ ಅವರ ವಿರುದ್ಧ ತನಿಖೆ ಆದ ಬಳಿಕ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅನ್ನುವಂಥ ವಾದವನ್ನ ಈಗಾಗಲೇ ಖಾಸಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಆಗಿದೆ. ಸದ್ಯಕ್ಕೆ ಆದೇಶ ಅಥವಾ ತೀರ್ಪು ಹೊರ ಬರಬೇಕಿದೆ. ಆದೇಶವನ್ನ ಈಗಾಗಲೇ ಜಡ್ಜ್ ಬರೆಸ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನ ಜಡ್ಜ್ ಆಗಿರುವಂತ ಸಂತೋಷ್ ಗಜಾನನ ಭಟ್ ಅವರು ಏನ್ ತೀರ್ಪನ್ನ ಕೊಡ್ತಾರೆ? ಹಾಗಾದ್ರೆ ಇದಾದ ಬಳಿಕ ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಹೇಗೆ ಸಿದ್ದರಾಮಯ್ಯನವರು ತನಿಖೆಯನ್ನ ಫೇಸ್ ಮಾಡಬೇಕಾಗುತ್ತೆ, ಅದು ಕೂಡ ಸದ್ಯದ ಕುತೂಹಲ. ಹೈಕೋರ್ಟ್ ತೀರ್ಪಿನ ಆಧಾರದ ಮೇಲೆನೆ ಆದೇಶವನ್ನ ಬರೆಸ್ತಾ ಇದ್ದಾರೆ ಜಡ್ಜ್. ಅಂದ್ರೆ ಈಗ ಹೈಕೋರ್ಟ್ ತೀರ್ಪಿನ ಆದೇಶ ಏನಿದೆ ಅದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ. ಅದರಲ್ಲಿ 197 ಪುಟಗಳಿತ್ತು. ಅದರಲ್ಲೂ ಕೂಡ ತೀರ್ಪಿನ ಸಾರಾಂಶ ಅಂತ ಬಂದಾಗ 11 ಪಾಯಿಂಟ್ಸ್ ಅನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು. ಅಂದ್ರೆ ರಾಜ್ಯಪಾಲರು ತೆಗೆದುಕೊಂಡಿರುವಂತ ನಿರ್ಧಾರ ಸರಿಯಾಗಿದೆ, ಅವರು ವಿವೇಚನಾ ಅಧಿಕಾರವನ್ನ ಬಳಸಿದ್ದಾರೆ, ಎಲ್ಲೂ ಕೂಡ ಶೂನ್ಯ ವಿವೇಚನಾ ಅಧಿಕಾರ ಇಲ್ಲ, ಅವ್ರು ಯಾವುದನ್ನು ಕೂಡ ವೈಯಕ್ತಿಕವಾಗಿ ತೆಗೆದುಕೊಂಡಿಲ್ಲ, ಇಲ್ಲಿ ಅವರು ವಿವೇಚನಾ ಅಧಿಕಾರ ಬಳಸಿರೋದು ಸರಿಯಾಗಿದೆ, ರಾಜ್ಯ ಸಚಿವ ಸಂಪುಟ ನಿರ್ಧಾರ ಅಥವಾ ನಿರ್ಣಯವನ್ನ ತಳ್ಳಿ ಹಾಕಿದ್ದು ಕೂಡ ಸರಿಯಾಗಿದೆ. ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ನಿನ್ನೆ ಹೈಕೋರ್ಟ್ನಲ್ಲಿ ತೀರ್ಪನ್ನ ಕೊಡಲಾಗಿತ್ತು. ಆ ತೀರ್ಪಿನ ಪ್ರತಿಯನ್ನ ಆಧಾರವಾಗಿಟ್ಕೊಂಡೇ ಈಗ ಜನಪ್ರತಿನಿಧಿಗಳ ಕೋರ್ಟ್ನ ಜಡ್ಜ್ ಆಗಿರುವಂತ ಸಂತೋಷ್ ಗಜಾನನ ಭಟ್ ಅವರು ಕೂಡ ಆದೇಶವನ್ನ ಬರೆಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ತೀರ್ಪು ಏನಾಗಬಹುದು, ಇಷ್ಟೆಲ್ಲ ಅಂಶಗಳನ್ನ ಹೈಕೋರ್ಟ್ನ ತೀರ್ಪನ್ನೇ ಆಧಾರವಾಗಿ ಇಟ್ಕೊಂಡು ಬರೆಸ್ತಾ ಇದ್ದಾರೆ ಅಂತ ಅಂದ್ರೆ ಏನಾಗಬಹುದು ಅನ್ನುವಂಥ ಕುತೂಹಲ ಈಗ ಶುರುವಾಗಿದೆ. ಒಂದ್ ವೇಳೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ತನಿಖೆ ನಡಿಬೇಕು ಅನ್ನುವಂಥ ಆದೇಶ ಬಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟ ಆಗುತ್ತೆ, ತೀರ್ಪು ಬಂತು ಅಂತ ಅಂದ್ರೆ ಸಿದ್ದರಾಮಯ್ಯನವರು ಎಲ್ಲಾ ತನಿಖೆಯನ್ನು ಫೇಸ್ ಮಾಡಬೇಕಾಗುತ್ತೆ. ಖಾಸಗಿ ದೂರುಗಳನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಚಾರಣೆಗೆ ಸ್ವೀಕರಿಸಿ ದೂರುಗಳನ್ನ ಪರಿಶೀಲಿಸಬಹುದು ಅನ್ನುವಂಥ ಅಂಶ ಈಗಾಗಲೇ ನಿನ್ನೆ ಹೈಕೋರ್ಟ್ನಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಅದೇ ಅಂಶವನ್ನ ಎತ್ತಿ ಹಿಡಿದಿದ್ದಾರೆ ನಿನ್ನೆ ಹೈಕೋರ್ಟ್ನಲ್ಲಿ. ಅವುಗಳಲ್ಲಿರುವಂತಹ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕೂಡ ತನಿಖೆಯನ್ನ ಫೇಸ್ ಮಾಡಬೇಕಾಗುತ್ತೆ ಸಿದ್ದರಾಮಯ್ಯನವರು ಅನ್ನುವಂಥ ಅಂಶ ಕೂಡ ಇದೆ. ಹೀಗಾಗಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ಗಳ ಅಡಿ ನೀಡಲಾಗಿರುವಂಥ ದೂರುಗಳೇನಿದ್ದಾವೆ ಅಂದ್ರೆ ಈಗ ಬಂದಿರುವಂಥದ್ದು ಅದೇ ಕೇಸ್, ಮುಡಾ ಕೇಸ್. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿದ್ದರಾಮಯ್ಯನವರು ತನಿಖೆ ಫೇಸ್ ಮಾಡೋದೇ ಸರಿ. ಹೈಕೋರ್ಟ್ ತೀರ್ಪದು. ಈಗಲೂ ಕೂಡ ಹೈಕೋರ್ಟ್ ತೀರ್ಪನ್ನ ಆಧಾರವಾಗಿ ಇಟ್ಕೊಂಡೇ ಗಜಾನನ ಭಟ್ ಅವರು ಆದೇಶವನ್ನ ಬರೆಸ್ತಾ ಇದ್ದಾರೆ.
ಆದೇಶ ಬರ್ದಾದ ಕೂಡಲೇ ತೀರ್ಪನ್ನ ಪ್ರಕಟ ಮಾಡ್ತಾರೆ. ಸ್ನೇಹಮಯಿ ಕೃಷ್ಣ ಅವರ ಪರವಾಗಿರುವಂತ ವಕೀಲರು ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ಆ ಎಲ್ಲ ಅಂಶಗಳನ್ನ ಆಧಾರವಾಗಿಟ್ಕೊಂಡು ಹೈಕೋರ್ಟ್ ಪ್ರತಿ ಆಧಾರವಾಗಿಟ್ಕೊಂಡು ಜಡ್ಜ್ ಈ ಒಂದು ತೀರ್ಪನ್ನ ಬರೆಸ್ತಾ ಇದ್ದಾರೆ, ಆದೇಶ ಬರೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗುತ್ತೆ. ಖಾಸಗಿ ದೂರನ್ನ ಆದೇಶ ಬರೆಸ್ತಾ ಇದ್ದಾರೆ, ಅಂದ್ರೆ ದೂರನ್ನ ಆಧಾರವಾಗಿಟ್ಕೊಂಡು ಸ್ನೇಹಮಯಿ ಕೃಷ್ಣ ಅವರ ದೂರು ಡಿಕ್ವೇಷನ್ ನಲ್ಲಿರುವಂತ ಅಂಶಗಳನ್ನ ಹೇಳ್ತಾ ಇದ್ದಾರೆ ಜಡ್ಜ್.